Hi there everyone, very good morning. This is Kishore here, founder and CEO of Trade Achievers. So this tutorial video ನಾವೇನು ನೋಡ್ತೀವಿ ಅಂದರೆ we are going to see about support and resistance. ಸೊ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತು. ಇನ್ ಕೇಸ್ ಗೊತ್ತಿಲ್ಲ ಅಂದರೆ I'll just explain you what is a support and what is a resistance. ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂದರೆ ಒಂದು ಮಾರ್ಕೆಟ್ ಬಂದು ಕೆಳಗೆ ಬರ್ತಾನೆ ಇದೆ ಅನ್ಕೊಳ್ಳಿ. ಕನ್ಸಿಡರ್ ದ ಮಾರ್ಕೆಟ್ ಇಸ್ ಕಮಿಂಗ್ ಆಲ್ ದ ವೇ ಡೌನ್. ಇವಾಗ ಮಾರ್ಕೆಟ್ ಕೆಳಗೆ ಬರ್ತಾನೆ ಇದೆ ಅಂದ್ರೆ ಒಂದು ಸ್ಟೇಜ್ ಮೇಲೆ ಯಾವ ಮಾರ್ಕೆಟ್ ಹತ್ರ ಝೀರೋ ಆಗಲ್ಲ. ಇಟ್ ಹ್ಯಾಸ್ ಟು ಸ್ಟಾಪ್ ಅಟ್ ಸಮ್ ಲೆವೆಲ್. ಆ ಲೆವೆಲ್ನ ವಿ ಕಾಲ್ ಇಟ್ ಆಸ್ ಸಪೋರ್ಟ್. ಅಂಡ್ ಅದೇ ತರ ಒಂದು ಮಾರ್ಕೆಟ್ ಮೇಲೆ ಏರ್ತಾನೆ ಇದೆ ಅನ್ಕೊಳ್ಳಿ, ಅದು ಏರೋದು ಎಲ್ಲೋ ಒಂದ್ ಕಡೆ ತಡೆದು ನಿಲ್ಸ್ಬೇಕು. ಏನಂದ್ರೆ ಮೇಲ್ ಕಂಪ್ಲೀಟ್ ಆಗಿ ಹೋಗ್ತಾ ಇರೋ ತರ ದೇ ಶುಡ್ ಬಿ ಅ ಸ್ಟಾಪ್ ಟು ಇಟ್. ಸೊ ದಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಏನಂದ್ರೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಮೇಲ್ ಹೋಗ್ದಿರೋ ತರ ತಡೆದು ಹಿಡಿಯೋದು, ಇಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಮಾರ್ಕೆಟ್ ಕಂಪ್ಲೀಟ್ ಆಗಿ ಕೆಳಗೆ ಬೀಳ್ದಿರೋ ತರ ತಡೆದು ಹಿಡಿಯೋದು, ಇಟ್ ಇಸ್ ನೋನ್ ಆಸ್ ಸಪೋರ್ಟ್. ಸಿಂಪಲ್. ಇವಾಗ ಇನ್ನೊಂದೇನಂದ್ರೆ ತುಂಬಾ ಜನ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲಾರು ಹೇಳೋದು ಮೈಂಡ್ ಅಲ್ಲಿ ಬರೋದು ಲೈನ್ ಎಳಿಯೋದು, ಸರಿ ಫುಲ್ ಆಗಿ ಲೈನ್ ಆಗಿ ಹಾಕೋದು ಅಂತ. ಸೊ ಮೊದಲು ಒಂದು ವಿಷಯ ಮಾಡ್ತಾ ಇದೀವಿ ಅಂದ್ರೆ ಅದೇನು ಅಂತ ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಜಸ್ಟ್ ಒಂದು ಲೈನ್ ಹಾಕಿದ ತಕ್ಷಣ ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಆಗಲ್ಲ. ಸೊ ಫಸ್ಟ್ ಮೊದಲು ಐ ವಿಲ್ ಆಸ್ಕ್ ಯು ಅ ಕ್ವೆಶ್ಚನ್. ಏನಂದ್ರೆ ಮೊದಲು ಈ ಸಪೋರ್ಟ್ ರೆಸಿಸ್ಟೆನ್ಸ್ ಹೇಗೆ ಫಾರ್ಮ್ ಆಗುತ್ತೆ? ನಾವು ಲೈನ್ ಹಾಕೋದ್ರಿಂದ ಫಾರ್ಮ್ ಆಗಲ್ಲ. ಹೇಗ್ ರಿಯಲ್ ಆಗಿ ಫಾರ್ಮ್ ಆಗ್ತಿದೆ, ಹೇಗ್ ಒಂದು ಪ್ರೈಸ್ ಹತ್ರ ಹೋದ ತಕ್ಷಣ ಮಾರ್ಕೆಟ್ ಸಪೋರ್ಟ್ ತಗೊಳುತ್ತೆ, ಹೇಗ್ ಒಂದು ಪ್ರೈಸ್ ಹತ್ರ ಹೋದ ತಕ್ಷಣ ರೆಸಿಸ್ಟೆನ್ಸ್ ತಗೊಳುತ್ತೆ. ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿದೀರಾ? ವೈ ಡಸ್ ದಿ ಮಾರ್ಕೆಟ್ ಫಾರ್ಮ್ ಸಪೋರ್ಟ್ ಆರ್ ದಿ ರೆಸಿಸ್ಟೆನ್ಸ್? ಎನಿ ಐಡಿಯಾ? ಸರಿ, ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಐ ಟೀಚ್ ಯು ದಟ್. ನೌ ಲೆಟ್ಸ್ ಸಿ ವಾಟ್ ಇಸ್ ರಿಯಲಿ ಫಾರ್ಮಿಂಗ್ ಅ ಸಪೋರ್ಟ್ ಅಂಡ್ ಅ ರೆಸಿಸ್ಟೆನ್ಸ್. ಏನಂದ್ರೆ ಇಟ್ಸ್ ನಾಟ್ ಅಬೌಟ್ ದಿ ಲೈನ್ಸ್. ಏನಂದ್ರೆ ತುಂಬಾ ಜನಕ್ಕೆ ಓಕೆ ಇಲ್ಲಿ ಸಪೋರ್ಟ್ ಇದೆ, ನೆಕ್ಸ್ಟ್ ಈ ಪ್ರೈಸ್ ಬಂತು ಅಂದ್ರೆ ಈ ಪ್ರೈಸ್ ಇಂದ ಮಾರ್ಕೆಟ್ ಬೈಕ್ ಹೋಗುತ್ತೆ, ಇದು ಬಂದು ವಿ ಕಾಲ್ ಇಟ್ ಆಸ್ ಸಪೋರ್ಟ್. ಸಿ, ಮೊದಲು ಈ ಜಾಗದಲ್ಲಿ ಯಾಕೆ ಪ್ರೈಸ್ ಫಾರ್ಮ್ ಆಯ್ತು ಅಂತ ಗೊತ್ತಿಲ್ದೇನೆ ನೀವು ಏನ್ ಮಾಡ್ತೀವಿ ಅಂದ್ರೆ ಅದು ಸಪೋರ್ಟ್ ಅಂತ ಏನ್ ಹೇಳೋದು, ಒಂದು ನೆಗ್ಲಿಜೆನ್ಸ್ ಆಗಿ ಅದು ಸಪೋರ್ಟ್ ಅಂತ ಬಿಲೀವ್ ಮಾಡ್ತಿರ್ತೀವಿ. ಆದ್ರೆ ಮೊದಲು ಅದು ಏನಕ್ಕೆ ಸಪೋರ್ಟ್ ಆಗಿ ಫಾರ್ಮ್ ಆಗ್ತಿದೆ ಅಂತ ಗೊತ್ತಿಲ್ಲ. ಸೊ ವೈ ಇಟ್ ಇಸ್ ಫಾರ್ಮಿಂಗ್ ಆಸ್ ಅ ಸಪೋರ್ಟ್ ಇಟ್ ಇಸ್ ಬಿಕಾಸ್ ಆಫ್ ಹ್ಯೂಮನ್ ಎಮೋಷನ್ಸ್. ಮೊದಲು ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ವೈ ದೇರ್ ಇಸ್ ಅ ಸಪೋರ್ಟ್ ಫಾರ್ಮ್ಡ್, ವೈ ದೇರ್ ಇಸ್ ಅ ರೆಸಿಸ್ಟೆನ್ಸ್ ಫಾರ್ಮ್ಡ್. ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಹ್ಯೂಮನ್ ಎಮೋಷನ್ಸ್. ಹೊಸದಾಗಿದ್ಯಾ ಏನಪ್ಪಾ ಇದು ಹ್ಯೂಮನ್ ಇಮೋಷನ್ಸ್ ಅಂತ ಹೇಳ್ತಿದ್ದೀನಿ ಅಂತ? ನಾವು ಕನ್ಸಿಡರ್ ದಿಸ್. ಏನಂದ್ರೆ ಲೆಟ್ಸ್ ಸೇ ಒಂದು ಮಾರ್ಕೆಟ್ ಬಂದು ಇವಾಗ ಈ ತರ ಇಟ್ಕೊಳ್ಳೋಣ. ಇವಾಗ ಈ ಮಾರ್ಕೆಟ್ ನೋಡಿದ್ರೆ ಒಂದು ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ಗೋಲ್ಡ್ ಪ್ರೈಸ್ ತಗೊಳ್ಳೋಣ. ಗೋಲ್ಡ್ ಬಂದು ಇಟ್ ಇಸ್ ಟ್ರೇಡಿಂಗ್ ಫಾರ್ 2000. ಇವಾಗ ಗೋಲ್ಡ್ ಪ್ರೈಸ್ ಬಂದು ಇಟ್ ಇಸ್ ನೌ ಟ್ರೇಡಿಂಗ್ ಅಟ್ 2000 rupees ಪರ್ ಗ್ರಾಮ್ ಅಂತ ಇಟ್ಕೊಳ್ಳೋಣ. ಇವಾಗ ಈ 2000 ಅಲ್ಲಿ ತುಂಬಾ ಜನ ಬೈ ಮಾಡ್ತಾರೆ. ಏನ್ ಮಾಡ್ತಾರೆ? 2000 ರೂಪಾಯಿಗೆ ತುಂಬಾ ಜನ ದೇ ಆರ್ ಬೈಯಿಂಗ್ ಗೋಲ್ಡ್. ಅವಾಗ ಒಂದು ಪ್ರೈಸ್ ನ ಬಂದು ಈ ಪ್ರೈಸ್ ಅಲ್ಲಿ ಇರುವಾಗ ಎಲ್ಲರೂ ಬೈ ಮಾಡಿದ್ರೆ ಆ ಜಾಗದಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ? ಸೊ ಆಟೋಮ್ಯಾಟಿಕ್ ಆಗಿ ಡಿಮ್ಯಾಂಡ್ ಸ್ಟಾರ್ಟ್ಸ್ ಟು ಕ್ರಿಯೇಟ್. ಈ ಜಾಗದಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ? ದೇರ್ ಇಸ್ ಅ ಡಿಮ್ಯಾಂಡ್ ಫಾರ್ ದಿ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಅಂದ್ರೆ ಒಂದು ಪ್ರಾಡಕ್ಟ್ ಜಾಸ್ತಿ ಡಿಮ್ಯಾಂಡ್ ಇತ್ತು ಅಂದ್ರೆ ಏನಾಗುತ್ತೆ? ಪ್ರೈಸ್ ಏನಾಗುತ್ತೆ? ಸೊ ದ ಪ್ರೈಸ್ ಸ್ಟಾರ್ಟ್ಸ್ ಟು ಇನ್ಕ್ರೀಸ್. ಅವಾಗ ಪ್ರೈಸ್ ಏನಾಗುತ್ತೆ? 2000 ಇರೋ ಮಾರ್ಕೆಟ್ ಏರಕ್ಕೆ ಶುರು ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಡಿಮ್ಯಾಂಡ್ ಲೆವೆಲ್ ಇಸ್ ಕನ್ಸಿಡರ್ಡ್ ಆಸ್ ಸಪೋರ್ಟ್. ಯಾರು ಇವಾಗ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ? ನೋಬಡಿ ಇಸ್ ಸಪೋರ್ಟಿಂಗ್ ದಿಸ್ ಎಕ್ಸೆಪ್ಟ್ ದಿ ಪೀಪಲ್ ಹೂ ಬಾಟ್ ಇಟ್. ಏನಂದ್ರೆ 2000 ರೂಪಾಯಿ ಬಂದು ಜನರು ಏನ್ ಅನ್ಕೊಂತಾ ಇದ್ದಾರೆ? ಲೋ ಪ್ರೈಸ್ ಅಂತ ಅನ್ಕೊಂಡು ಎಲ್ಲಾರು ಏನ್ ಮಾಡ್ತಾ ಇದ್ದಾರೆ? ದೇ ಆರ್ ಬೈಯಿಂಗ್ ಇಟ್. ಅದು ಬೈ ಮಾಡುವಾಗ ಏನಾಗ್ತಾ ಇದೆ? ಇಟ್ ಕ್ರಿಯೇಟ್ಸ್ ಅ ಸರ್ಟನ್ ಡಿಮ್ಯಾಂಡ್. ಅದು ಬೈ ಮಾಡಿಸಿದ್ ಯಾರು? ಹ್ಯೂಮನ್ ಎಮೋಷನ್ಸ್. ನಾವು ಮೋಸ್ಟ್ ಆಫ್ ದ ಟ್ರೇಡರ್ಸ್ 95% ಆಫ್ ದ ಟ್ರೇಡರ್ಸ್ ಟ್ರೇಡ್ ವಿತ್ ಹ್ಯೂಮನ್ ಎಮೋಷನ್ಸ್. ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ. ನೀವು ಟ್ರೇಡ್ ತಗೊಳಕ್ ಮುಂಚೆ ಯೋಚನೆ ಮಾಡ್ತೀರಾ ಯಾಕೆ ಟ್ರೇಡ್ ತಗೊಂಡ್ರಿ ಅಂತ? ಸಿಂಪಲ್ ಲಾಜಿಕ್. ಐ ಟೆಲ್ ಯು ಇದು ಯಾಕೆ ಹ್ಯೂಮನ್ ಎಮೋಷನ್ಸ್ ಅಂತ ಹೇಳ್ತೀನಿ ಅಂತ. ಇವಾಗ ನಾವು ವರ್ಕಿಂಗ್ ಹ್ಯಾಬಿಟ್ಸ್ ತಗೊಂಡ್ರೆ 2 ಟೈಪ್ ಇದೆ. ಒಂದು ಟೈಪ್ ಏನು ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಇಂಟ್ಯೂಷನ್. ಇಂಟ್ಯೂಷನ್ ಅನ್ನೋದು ಏನು ಅಂದ್ರೆ ಅಂತಃಪ್ರಜ್ಞೆ. ತಕ್ಷಣ ನಾವು ಒಂದು ವಿಷಯನ ಏನ್ ಹೇಳೋದು? ಪಟ್ ಅಂತ ಅನ್ಸೋದು.
ಇನ್ನೊಂದು ಬಂದು ಲಾಜಿಕಲ್ ಥಿಂಕಿಂಗ್. ಹೇಗಂದ್ರೆ ಯೋಚನೆ ಮಾಡಿ ನಿಧಾನಕ್ಕೆ ಡಿಸೈಡ್ ಮಾಡಿ ಒಂದು ತಗೊಳ್ಳೋ ಅನಾಲಿಸಿಸ್, ಅದು ಬಂದು ಸೆಕೆಂಡರಿ. ಫಸ್ಟ್ ಬಂದು ಇಂಟ್ಯೂಷನ್. ಇವಾಗ ಮೋಸ್ಟ್ ಆಫ್ ದ ಟ್ರೇಡರ್ಸ್ 95% ಆಫ್ ದ ಟ್ರೇಡರ್ಸ್ ಎಲ್ಲಿ ಟ್ರೇಡ್ ತಗೊಂತೀರಾ ಅಂದ್ರೆ ಬಿಕಾಸ್ ಆಫ್ ಇಂಟ್ಯೂಷನ್ಸ್. ಅಂತ ಪ್ರಜ್ಞೆ ಹೇಳ್ತು ಇದರಿಂದಾನೇ ನಾನು ಟ್ರೇಡ್ ತಗೊಂಡ್ವಿ. ಯೋಚನೆ ಮಾಡಿ ನಿಧಾನ ಟ್ರೇಡ್ ತಗೊಳ್ಳೋದಿಲ್ಲ. ಯಾಕಂದ್ರೆ ನಾವ್ ಯಾವಾಗ್ಲೂ ಮಾಡೋದೇನು ಅಂದ್ರೆ ಒಂದು ಟ್ರೇಡ್ ತಗೊಳಕ್ ಮುಂಚೆ ಯೋಚನೆ ಮಾಡಲ್ಲ ಯಾಕೆ ಈ ಟ್ರೇಡ್ ತಗೊಂಡ್ವಿ ಅಂತ. ಅದೇ ಟ್ರೇಡ್ ತಗೊಂಡ್ಮೇಲೆ ಯೋಚನೆ ಮಾಡ್ತೀವಿ ಯಾಕನ್ನ ಈ ಟ್ರೇಡ್ ತಗೊಂಡ್ವಿ ಅಂತ. ಸೊ ಇದೇ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಹತ್ರ ನಡೆಯೋದು. ಲಾಸ್ ಆಗುವಾಗ ಏನ್ ಮಾಡ್ತಾರೆ, ತಕ್ಷಣ ಓಡೋಗಿ ನ್ಯೂಸ್ ನೋಡ್ತೀವಿ, ಅನಲೈಸ್ ಮಾಡಿ ನೋಡ್ತಾರೆ, ಯಾಕೆ ಕಮ್ಮಿ ಆಯ್ತು, ಯಾರಾದ್ರೂ ಏನು ಹೇಳ್ತಾ ಇದಾರಾ, ಇದೆಲ್ಲ ನೋಡ್ತೀವಿ. ಇದೆಲ್ಲ ಮೊದಲೇ ನೋಡಿದ್ರೆ ಈ ಲಾಸೇ ಆಗಿರೋದಿಲ್ಲ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಟುಡೇ ಇಸ್ ಬಿಕಾಸ್ ಆಫ್ ಇಂಟ್ಯೂಷನ್. ಸೊ ಈ ಜಾಗದಲ್ಲಿ, ಈ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ಏನ್ ಅನ್ಸಿದೆ, ದೇ ಥಾಟ್ ಇಟ್ ಈಸ್ ಗೋಯಿಂಗ್ ಟು ಗೋ ಫಾರ್ ಬೈ. ಇಲ್ಲಿಂದ ಕೆಳಗಿಂದ ಮೇಲೆ ಹೋಗ್ತಾ ಇದೆ ಅಂತ ಅವ್ರಿಗೆ ಅನ್ಸಿದೆ. ಸೊ ಏನ್ ಮಾಡ್ತಾರೆ, ದೇ ಬೈ ದಿ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅವಾಗ ಬೈ ಮಾಡುವಾಗ ಏನ್ ಕ್ರಿಯೇಟ್ ಆಗುತ್ತೆ, ಡಿಮ್ಯಾಂಡ್ ಸ್ಟಾರ್ಟ್ಸ್ ಟು ಕ್ರಿಯೇಟ್. ಇವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ ತಕ್ಷಣ ಮಾರ್ಕೆಟ್ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಹೋಗುತ್ತೆ. ನಾವು ಕನ್ಸಿಡರ್ ಮಾರ್ಕೆಟ್ ಹ್ಯಾಸ್ ಗಾನ್ ಅಪ್ ಟು ಅ ಪ್ರೈಸ್ ಆಫ್ 3000. ಇವಾಗ ಮಾರ್ಕೆಟ್ ಎಲ್ಲೋಗಿದೆ, 3000 ರೂಪಾಯಿಗೆ ಹೋಗಿದೆ. ಈ 3000 ರೂಪಾಯಿಗೆ ಹೋದ್ಮೇಲೆ 2000 ರೂಪಾಯಿಗೆ ತಗೊಂಡಿರೋ ನನಗೇನ್ ಅನ್ಸುತ್ತೆ, ದಿಸ್ ಇಸ್ ಲೋ ಪ್ರೈಸ್ ಅಂಡ್ ದಿಸ್ ಇಸ್ ಅ ಹೈ ಪ್ರೈಸ್. ಇವಾಗ ಹೈ ಪ್ರೈಸ್ ಹೋದ್ಮೇಲೆ ನಾನು ಇದು ತಗೊಂಡಿರೋದನ್ನ ಐ ವಾಂಟ್ ಟು ಮೇಕ್ ಇಟ್ ಆಸ್ ಅ ಪ್ರಾಫಿಟ್. ಯಾಕಂದ್ರೆ 3000 ಹೋದ್ಮೇಲೆ ನಮಗೇನ್ ಅನ್ಸುತ್ತೆ, ಒಂದು ಈ ಸೆಂಟಿಮೆಂಟಲ್ ನಂಬರ್ಸ್ ಇದೆ, 100, 200, 1000, 2000 ಅಂದ್ರೇನೆ ನಮ್ ಜನರಿಗೆ ಒಂದು ಸೆಂಟಿಮೆಂಟಲ್ ಲೆವೆಲ್. ಆ ಲೆವೆಲ್ ಬಂದಿದ ತಕ್ಷಣನೇ ಆಟೋಮ್ಯಾಟಿಕಲಿ ವಿ ಥಿಂಕ್ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಫಾಲ್. ಕರೆಕ್ಟ್ ಅಲ್ವಾ? ಒಂದು ಹೈ ನಂಬರ್ ಹೊಡಿತು ಅಂದ್ರೆ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ನಾವು ಫಿಕ್ಸ್ ಆಗ್ಬಿಡ್ತೀವಿ. ಸೊ ಇಲ್ಲಿ ಏನಾಯ್ತು ಅಂದ್ರೆ 3000 ಹೋಗಿದ ತಕ್ಷಣನೇ ವಿ ಬಿಲೀವ್ ಇಟ್ ಇಸ್ ಗೋಯಿಂಗ್ ಟು ಫಾಲ್ ಡೌನ್. ಅವಾಗ ಏನ್ ಮಾಡ್ತೀವಿ, ವಿ ಆಲ್ ಸ್ಟಾರ್ಟ್ ಟು ಸೆಲ್. ಅವಾಗ ಸೆಲ್ ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಸಪ್ಲೈ ಸ್ಟಾರ್ಟ್ಸ್ ಟು ಕ್ರಿಯೇಟ್. ಸೊ ಅವಾಗ ಸಪ್ಲೈ ಕ್ರಿಯೇಟ್ ಆಗೋ ಜಾಗ ಇಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಇವಾಗ ಮಾರ್ಕೆಟ್ ಬಂದು ಆ ಪ್ರೈಸ್ ಗಿಂತ ಮೇಲ್ ಹೋಗದೆ ಇರೋದಕ್ಕೆ ತಡೆಯೋರು ಯಾರು, ಎಲ್ಲಿ? ಸೊ ಜನರೇ ಏನ್ ಮಾಡ್ತಾರೆ, ಈ ಜಾಗಕ್ಕೆ ಹೋಗಿದ ತಕ್ಷಣ ಹೈ ಪ್ರೈಸ್ ಅನ್ಕೊಂಡು ಮಾರಕ್ ಶುರು ಮಾಡ್ತಾ ಇದಾರೆ. ಮಾರಕ್ ಶುರು ಮಾಡಿದ್ಮೇಲೆ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಸಪ್ಲೈ ಜಾಸ್ತಿ ಆದಾಗ ಪ್ರಾಡಕ್ಟ್ ಏನಾಗುತ್ತೆ, ಪ್ರೈಸ್ ಸ್ಟಾರ್ಟ್ಸ್ ಟು ಫಾಲ್. ಸೊ ದಟ್ ಏರಿಯಾ ಬಿಕಮ್ಸ್ ಆಸ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ತಗೊಂಡಿರೋರು ಇಲ್ಲಿ ಮಾರ್ಬಿಟ್ರು. ಸರಿ, ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಅಂದ್ರೆ ಆದ್ರೆ ನಾನು ಮಾರ್ಕೆಟ್ ನೋಡಿದ್ನಲ್ಲ, ಮಧ್ಯದಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಬರುತ್ತಾ? ಯಾಕೆ ಬರುತ್ತೆ ಅದನ್ನು ವಿ ಹ್ಯಾವ್ ಟು ಸಿ. ಯಾಕಂದ್ರೆ ಇವಾಗ 3000 ನೀವು ತಗೊಂಡ್ರಿ, ಮಾರ್ಬಿಟ್ವಿ, ಓಕೆ ಗುಡ್, ಯು ಮೇಡ್ ಸಮ್ ಗುಡ್ ಪ್ರಾಫಿಟ್ಸ್ ಫ್ರಮ್ ಹಿಯರ್. ಆದ್ರೆ ಇವಾಗ 2000 ನೋಡಿದಿರೋರಿಗೆ 3000 ಇಸ್ ಅ ವೆರಿ ಹೈ ಪ್ರೈಸ್. ಬಟ್ ಕನ್ಸಿಡರ್ ಫಸ್ಟ್ ಟೈಮ್ ಒಬ್ರು ಮಾರ್ಕೆಟ್ಗೆ 3000 ಇರುವಾಗ, ಮಾರ್ಕೆಟ್ ಗೋಲ್ಡ್ ಪ್ರೈಸ್ ಇರುವಾಗಲೇ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡ್ತಾ ಇದಾರೆ. ಇವಾಗ ಎಂಟ್ರಿಲ್ ಬಂದು ಎಷ್ಟ್ರಲ್ಲಿ ತಗೊಂತಾ ಇದಾರೆ, 3000 ಎಂಟ್ರಿ ತಗೊಂತಾ ಇದಾರೆ. 3000ಗೆ ಮಾರ್ಕೆಟ್ ಬಂದು ನೋಡ್ತಾ ಇದಾರೆ. ಇವಾಗ ಅವರು 3000 ನೋಡೋರ್ಗೆ ಮಾರ್ಕೆಟ್ ಇವಾಗ ಎಲ್ಲಿ ಬರುತ್ತೆ, 2700 ಬರುತ್ತೆ, 2700 ಬರುತ್ತೆ. ಇವಾಗ 2700 ಆ ಟ್ರೇಡರ್ಗೆ ಲೋ ಪ್ರೈಸಾ ಹೈ ಪ್ರೈಸಾ? ಆಬ್ವಿಯಸ್ಲಿ 3000 ನೋಡಿದವ್ರಿಗೆ 2700 ಇಸ್ ಅ ಅವಾಗ ಲೋ ಪ್ರೈಸ್. ಅಂದ್ರೆ ಇವ್ರು ಏನ್ ಟ್ರೈ ಮಾಡ್ತಿದ್ದಾರೆ, ಹಿ ವಾಂಟ್ಸ್ ಟು ಬೈ ದಿ ಪ್ರಾಡಕ್ಟ್ಸ್. ಇವ್ರೇನ್ ಮಾಡ್ತಾರೆ, ಅಗೇನ್ ಹಿ ವಾಂಟ್ಸ್ ಟು ಬೈ. ಸೊ ತುಂಬಾ ಜನಕ್ಕೆ ಓಕೆ, ಒಬ್ರು ಮಾತ್ರ ಬೈ ಮಾಡಿದ್ರೆ ಬೈ ಆಗತ್ತ? ಖಂಡಿತ ಇಲ್ಲ. ಏನಂದ್ರೆ ನಾವು ಮುಂಚೆನೆ ಹೇಳಿದ ತಕ್ಷಣ ವಿ ಡಿಪೆಂಡ್ ಆನ್ ಇಂಟ್ಯೂಷನ್. ನಮ್ಮ ಅಂತಃಪ್ರಜ್ಞೆ ಇಟ್ಕೊಂಡೆ ನಾವು ಟ್ರೇಡ್ ಮಾಡ್ತಿದೀವಿ. ನಮ್ಮ ಒಬ್ರಿಗೆ ಅನ್ಸಿದ್ರೆ ಮಾತ್ರ ತುಂಬಾ ನೋಡೋರು ತುಂಬಾ ಜನಕ್ಕೆ ಅನ್ಸತ್ತೆ. 3000 ಬಂದಾಗ 2700 ಬಂದಾಗ ನಾವ್ ಹೇಗೆ ಅಂದ್ರೆ ಜಸ್ಟ್ ನಾವು ಮಾತ್ರ ಟ್ರೇಡಿಂಗ್ ಅಲ್ಲಿ ನೋಡ್ತೀವಿ, ಏನೋ ನಾವು ಒಬ್ಬರೇ ಟ್ರೇಡಿಂಗ್ ಮಾಡ್ತಾ ಇರೋ ತರ. ಪ್ಯಾನ್ ಇಂಡಿಯಾದಲ್ಲಿ 2% ಆಫ್ ದಿ ಪ್ಯಾನ್ ಇಂಡಿಯಾದಲ್ಲಿ 2% ಇಂಡಿಯಾದಲ್ಲಿ ಟ್ರೇಡ್ ಮಾಡ್ತಿದ್ದಾರೆ. ಅದ್ರಲ್ಲಿ ಎಷ್ಟು ಜನಕ್ಕೆ ನಿಮಗೆ ಅನ್ಸಿರೋ ತರಾನೇ 2700 ಬೈ ಮಾಡ್ಬೇಕು ಅಂತ ಅನ್ಸಿರತ್ತೆ? ಯು ಆರ್ ಗೆಟಿಂಗ್ ಇಟ್? ಸೊ ಆ ಇಂಟ್ಯೂಷನ್ ಇಂದಾನೆ ಮೋಸ್ಟ್ ಆಫ್ ದಿ ಪೀಪಲ್ ಸ್ಟಾರ್ಟ್ ಟು ಬೈ. ಅವಾಗ ಬೈ ಮಾಡಿದಾಗ ಏನಾಗುತ್ತೆ, ಡಿಮ್ಯಾಂಡ್ ಸ್ಟಾರ್ಟ್ಸ್ ಟು ಕ್ರಿಯೇಟ್. ಇವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಅಗೇನ್ ಇಟ್ ಸ್ಟಾರ್ಟ್ಸ್ ಟು ರೈಸ್. ಇವಾಗ ಎಕ್ಸಾಂಪಲ್ 3000 ಮತ್ತೆ ಮಾರ್ಕೆಟ್ ಹೋಯ್ತು, ಮತ್ತೆ 3000 ಹೋಗುತ್ತೆ. ಅವಾಗ 3000 ನೋಡಿದವ್ರಿಗೆ 2700 ಲೋ ಪ್ರೈಸ್ ಆಗಿತ್ತು, ಅಲ್ಲಿ ಬೈ ಮಾಡಿದ್ರು, ಮತ್ತೆ ಮಾರ್ಕೆಟ್ ಎಲ್ಲೋಯ್ತು, 3000 ಹೋಗಿದ ತಕ್ಷಣ ಇವಾಗ ಏನ್ ಅನ್ಸುತ್ತೆ, ಅಪ್ಪ 3000 ಬಂದ್ಬಿಡ್ತಾ, ಎಲ್ಲ ಮಾರ್ಬಿಡೋಣ. ಇವಾಗ ಇಲ್ಲಿ ತಗೊಂಡಿರೋರು ಇಲ್ಲಿ ಸೇಲ್ ಮಾಡಿದ್ರೆ ಅಗೇನ್ ಈ ಜಾಗದಲ್ಲಿ ಏನಾಗುತ್ತೆ, ಅಗೇನ್ ಇಟ್ ಫಾರ್ಮ್ಸ್ ಸಮ್ ಕೈಂಡ್ ಆಫ್ ಸಪ್ಲೈ. ಸಪ್ಲೈ ಅನ್ನೋದೇನಂದ್ರೆ ಇಟ್ ಫಾರ್ಮ್ಸ್ ಅ ರೆಸಿಸ್ಟೆನ್ಸ್. ಅವಾಗ ರೆಸಿಸ್ಟೆನ್ಸ್ ಫಾರ್ಮ್ ಆದ್ಮೇಲೆ ಈ ಜಾಗದಲ್ಲಿ ಏನಾಗುತ್ತೆ, ಎಲ್ಲರೂ ಮಾರಕ್ ಶುರು ಮಾಡಿದಾಗ, ಸಪ್ಲೈ ಕ್ರಿಯೇಟ್ ಆದಾಗ ಮಾರ್ಕೆಟ್ ಅಗೇನ್ ಇಟ್ ಸ್ಟಾರ್ಟ್ಸ್ ಟು ಫಾಲ್. ಇವಾಗ ಫಾಲ್ ಆಗ್ತಿರುವಾಗ ವಾಟ್ ಹ್ಯಾಪನ್ಸ್ ಇಸ್, ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೊಬೇಕಂದ್ರೆ
ಮೇಜರ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಬೈ ಅಟ್ ದಿ ಬಾಟಮ್ ಆ್ಯಂಡ್ ಟಾಪ್ಸ್ ಇನ್ ದ ಮಾರ್ಕೆಟ್. ಮಾರ್ಕೆಟಲ್ಲಿ ಮೂವ್ ಮಾಡೋ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಎಲ್ಲಿರ್ತಾರೆ ಅಂದರೆ ದೇ ವಿಲ್ ಬೈ ಅಟ್ ಲೋ ಆ್ಯಂಡ್ ಸೆಲ್ ಅಟ್ ಹೈ. ಇವಾಗ ಬೈ ಅಟ್ ಲೋ ಅಂದರೆ ಒಂದು ಮೇಜರ್ ಬಾಟಮಲ್ಲೂ ಒಂದು ಮೇಜರ್ ಹೈಯಲ್ಲಿ ದೇ ವಿಲ್ ಬಿ ಟ್ರೇಡಿಂಗ್ ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್. ಇವಾಗ ಈ ಜಾಗದಲ್ಲಿ ಇದಕ್ಕೋಸ್ಕರನೇ ವಿ ಕಾಲ್ ಇಟ್ ಆಸ್ ಮೇಜರ್ ಸಪೋರ್ಟ್ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್. ಇದೆಲ್ಲ ಬಂದು ಯಾಕೆ ಫಾರ್ಮ್ ಆಗ್ತಿದೆ ಅಂದರೆ ದಿಸ್ ಇಸ್ ಬಿಕಾಸ್ ಆಫ್ ಹ್ಯೂಮನ್ ಎಮೋಷನ್ಸ್. ಅದಕ್ಕೋಸ್ಕರನೇ ವಿ ಕಾಲ್ ಇಟ್ ಆಸ್ ಮೈನರ್ ಸಪೋರ್ಟ್ಸ್ ಆ್ಯಂಡ್ ಮೈನರ್ ರೆಸಿಸ್ಟೆನ್ಸ್. ಅರ್ಥ ಆಗ್ತಿದ್ಯಾ? ಸೊ ಮೈನರ್ ಸಪೋರ್ಟ್ಸ್ ಅಂಡ್ ಮೈನರ್ ರೆಸಿಸ್ಟೆನ್ಸ್. ಅವಾಗ ಯಾವುದು ಇದರಲ್ಲಿ ಇದನ್ನೆಲ್ಲ ಫಾರ್ಮ್ ಮಾಡಿಸ್ತಾ ಇರೋದು ಯಾವುದು? ಇದಕ್ಕೆಲ್ಲದಕ್ಕೂ ರೀಸನ್ ಇಸ್ ಇಟ್ ಬಿಕಾಸ್ ಆಫ್ ಟ್ರೇಡರ್ಸ್ ಹೂ ಬಿಲೀವ್. ಏನಂದ್ರೆ ಜನರು ಏನ್ ನಂಬ್ತಾರೋ ಅದನ್ನೇ ಮಾಡ್ತಾರೆ. ವಾಟ್ ವಿ ಥಿಂಕ್ ಇಸ್ ವಾಟ್ ವಿ ಡೂ. ನಾವೇನ್ ಯೋಚನೆ ಮಾಡ್ತೀವೋ ಅದೇ ತರನೇ ನಾವು ಮಾಡೋದು. ಸೊ ಅದಕ್ಕೆ ನಮ್ಗೆ ಅನ್ಸೋದ್ರಿಂದಾನೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಯು ಆಲ್ ಗೋ ಫಾರ್ ಅ ಬೈ ಆರ್ ಅ ಸೆಲ್. ಸೊ ಅದರಿಂದಾನೆ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸ್ಟಾರ್ಟ್ಸ್ ಟು ಫಾರ್ಮ್. ಅರ್ಥ ಆಗ್ತಿದ್ಯಾ? ಯಾಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತೆ ಅಂತಾನೆ ತುಂಬಾ ಜನ ಗೊತ್ತಿಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಅಂದ್ರೆ ಒಂದು ಲೈನ್ ಎಳೆಯೋದು. ಲೈನ್ ಹೇಳಿದ್ರೆ ದಟ್ ಇಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಿ, ಲೈನ್ ಇಸ್ ನಾಟ್ ಅ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇಟ್ ಇಸ್ ಬೇಸ್ಡ್ ಅಪಾನ್ ಹ್ಯೂಮನ್ ಎಮೋಷನ್ಸ್. ಒಂದೊಂದು ಜಾಗದಲ್ಲೂ ಯಾರಿದ್ದಾರೆ, ಟ್ರೇಡರ್ಸ್ ವಿತ್ ದರ್ ಎಮೋಷನಲ್ ಬೈ ಅಂಡ್ ಸೆಲ್ ಮಾಡೋ ಜಾಗನೇ ಇಟ್ ಇಸ್ ಫಾರ್ಮಿಂಗ್ ಆಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಹೌ ಅ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೆಟ್ಸ್ ಫಾರ್ಮ್ಡ್. ಇವಾಗ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದನ್ನ ಹೋಗಿ ಒಂದು ಲೈವ್ ಮಾರ್ಕೆಟ್ ಅಲ್ಲಿ ನೋಡೋಣ. ಮಾರ್ಕೆಟ್ ಅಲ್ಲಿ ಬಂದು ಹೇಗೆ ಹಿಸ್ಟಾರಿಕಲ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಗ್ತಾ ಇದೆ ಅಂತ ವಿಲ್ ಸಿ ಇನ್ ಲೈವ್ ಚಾರ್ಟ್ಸ್. ಆಲ್ ರೈಟ್ ಗೈಸ್, ಇವಾಗ ನಾವು ನೋಡಿದ್ರೆ ವಿ ವಾಂಟ್ ಟು ಸಿ ಸಮ್ ಲೈವ್ ಚಾರ್ಟ್ಸ್. ಹೌ ಡಸ್ ದ ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್? ಇವಾಗ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಯಾಕೆ ಫಾರ್ಮ್ ಆಗ್ತಿದೆ ಅಂತ ಹೇಳಿದೆ ಗೊತ್ತಾ? ಇಟ್ಸ್ ಆಲ್ ಅಬೌಟ್ ಹ್ಯೂಮನ್ ಎಮೋಷನ್ಸ್, ಹೌ ಪೀಪಲ್ ಥಿಂಕ್ ಅಬೌಟ್ ಇಟ್. ಸೊ ಅದನ್ನೇ ನಾವು ಇವಾಗ ಚಾರ್ಟ್ಸ್ ಅಲ್ಲಿ ನಾನು ಐ ವಿಲ್ ಶೋ ಯು ಹೌ ಹ್ಯೂಮನ್ ಎಮೋಷನ್ ವರ್ಕ್ಸ್ ಇನ್ ಅ ಮಾರ್ಕೆಟ್. ಆಲ್ ರೈಟ್, ಇವಾಗ ಇದು ನೋಡಿದ್ರೆ ಸಿ, ದಿಸ್ ಇಸ್ ಯುವರ್ ಕ್ರೂಡ್ ಆಯಿಲ್ ಚಾರ್ಟ್. ಇವಾಗ ಈ ಕ್ರೂಡ್ ಆಯಿಲ್ ಚಾರ್ಟ್ ನೋಡುವಾಗ ಏನಂದ್ರೆ ಮೋಸ್ಟ್ ಆಫ್ ದಿ ಟ್ರೇಡರ್ಸ್, ನಮ್ಮ ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತೀವಿ ಅಂದ್ರೆ ವಿ ಜಸ್ಟ್ ಲುಕ್ ಇನ್ ಲೋವರ್ ಟೈಮ್ ಫ್ರೇಮ್ಸ್. ಹೇಗಾದ್ರೆ ಒಂದು 15 ಮಿನಿಟ್ಸ್ ಆರ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ನಾವು ಇದನ್ನ ಯೂಸ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದಿ ರಿಟೇಲ್ ಟ್ರೇಡರ್ಸ್, ಸಾರಿ, ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಬಿ ಯೂಸಿಂಗ್ ಮಂತ್ಲಿ ಚಾರ್ಟ್ಸ್. ನಾನು ಆಲ್ರೆಡಿ ಶೋಸ್ ಅಲ್ಲಿ ಕೂಡ ಹೇಳಿದ್ದೀನಿ ಈ ದ ಯೂಸ್ ಆಫ್ ಮಂತ್ಲಿ ಚಾರ್ಟ್. ನಾವೆಲ್ಲ ಏನ್ ಮಾಡ್ತೀವಿ, ಮಂತ್ಲಿ ಚಾರ್ಟ್ನೆಲ್ಲ ಸೈಡಲ್ಲಿ ಬಿಸಾಕ್ಬಿಡ್ತೀವಿ, ಆ ಕಡೆ ಹೋಗೋದೇ ಇಲ್ಲ. So first use monthly charts to identify the major institutional players, support and resistance. So I'll show you the examples of it. See, as we see, yeah, this is your monthly time frame. ಇವಾಗ ಈ ಮಂತ್ಲಿ ಟೈಮ್ ಫ್ರೇಮ್ ನೋಡಿದ್ರೆ ಯಾಕೆ ಈ ಮಾರ್ಕೆಟ್ ಇಷ್ಟು ಹೈ ಹೋಗ್ತಾ ಇದೆ, ಲೋ ಹೋಗ್ತಾ ಇದೆ, ಇದಕ್ಕೆಲ್ಲ ರೀಸನ್ ಏನು ಅಂತಾನೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಸೊ ಇದಕ್ಕೆಲ್ಲ ರೀಸನ್ ಇದೆಯಾ? ಖಂಡಿತ ಇದೆ. ಸೊ ಅದೇನು ಅಂತ ಐ ಶೋ ಯು ನೌ. ಸೊ ಇದು ನೋಡಿದ್ರೆ ದಿಸ್ ಇಸ್ ಯುವರ್ ಚಾರ್ಟ್ ಫ್ರಮ್ 2009 ಇಂದ 2018 ವರೆಗೂ. ನಾವು ಇದರಲ್ಲಿ ಏನ್ ನೋಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಹಿಸ್ಟ್ರಿ ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಚೆಕ್ ದಿ ಹಿಸ್ಟ್ರಿ ಆಫ್ ಟೈಮ್ ಫ್ರೇಮ್. ಯಾ, ಸೊ ಇವಾಗ ಹಿಸ್ಟ್ರಿ ನೋಡಿದ್ರೆ, ಸೊ ಈ ಹಿಸ್ಟಾರಿಕಲ್ ಟೈಮ್ ಫ್ರೇಮ್ ಅಲ್ಲಿ ವಿ ಆರ್ ಜಸ್ಟ್ ಪ್ಲಾಟಿಂಗ್ ಅವರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಆಲ್ ರೈಟ್, ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋವಾಗ ನೋಡಿದ್ರೆ okay, so we have plotted the support and resistance in the year of I think this is 1983, 1984 to 1985, 86 and 1990. so ಇವಾಗ ನೋಡಿದ್ರೆ ಆಲ್ಮೋಸ್ಟ್ 30 years ಮುಂಚೆ we have plotted support and resistance. ಇಲ್ಲೊಂದು ಸಪೋರ್ಟ್ ಹಾಕಿದೀವಿ, then we had a resistance over here and then we have the resistance. ಸೊ ಜಸ್ಟ್ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಏನು ಈ ಪೀಕ್ಸ್ ಅಂಡ್ ಟಾಪ್ಸ್ ಹೇಗೆ ವರ್ಕ್ ಆಗುತ್ತೆ, ಈ ಜಾಗದಲ್ಲಿ ಒಂದು 30 ವರ್ಷಕ್ಕೆ ಮುಂಚೆ ಹ್ಯೂಮನ್ ಎಮೋಷನ್ಸ್ ಹೇಗೆ ವರ್ಕ್ ಆಗಿದೆ ಅಂದ್ರೆ ಈ ಲೆವೆಲ್ ಎಲ್ಲ ಬಂದು ದೇ ವರ್ ಥಿಂಕಿಂಗ್ ದಿಸ್ ವಾಸ್ ಲೋ ಪ್ರೈಸ್. ಅದಕ್ಕೆ ಇಲ್ಲಿಂದ ಮಾರ್ಕೆಟ್ ಪ್ರೈಸ್ ಏರಿದೆ, ಅಲ್ಲಿಂದ ಏರಿದ್ಮೇಲೆ ಏನಾಗಿದೆ ಪಾರೆಸ್, ಈ ಜಾಗದಲ್ಲಿ ದೇ ಥಾಟ್ ದಿಸ್ ಇಸ್ ದ ಹೈ ಪ್ರೈಸ್. ಅದರಿಂದಾನೇ ಮಾರ್ಕೆಟ್ ಕೆಳಗೆ ಬಂದು ಅಗೇನ್ ಅರೌಂಡ್ $10 ಅಲ್ಲಿ ಪೀಪಲ್ ಸ್ಟಾರ್ಟೆಡ್ ಟು ರಿಯಾಕ್ಟ್. ಏನ್ ಮಾಡಿದ್ರು ಅಂದ್ರೆ ದೇ ಸ್ಟಾರ್ಟೆಡ್ ಟು ಬೈ ದಿ ಪ್ರಾಡಕ್ಟ್ಸ್. ಏನಂದ್ರೆ ಕ್ರೂಡ್ ಆಯಿಲ್ ಆ ಜಾಗದಲ್ಲಿ ಲೋ ಪ್ರೈಸ್ ಆಯ್ತು, ಸೊ ದೇ ಸ್ಟಾರ್ಟೆಡ್ ಟು ಬೈ ಇಟ್. ಅದೇ ತರ ಮತ್ತೆ $40 ಅಲ್ಲಿ ದೇ ಸ್ಟಾರ್ಟೆಡ್ ಟು ಸೆಲ್ ಇಟ್. ಇದಲ್ದೆ ಇನ್ಸ್ಟಿಟ್ಯೂಷನಲ್ ಫಾಲ್ಸ್ ಲೋ ಅಲ್ಲಿ ತಗೊಂಡು ಅಂಡ್ ಹೈಯರ್ ಹೈ ಅಲ್ಲಿ ದೇ ಸೆಲ್ ಇಟ್. ಸೊ ಇದು ಓಕೆ, ಇದು 30 ವರ್ಷ ಹಿಂದೆ ನಾವು ಇದನ್ನೆಲ್ಲ ನೋಡಿದ್ವಿ, ಎವ್ರಿಥಿಂಗ್ ಇಸ್ ಫೈನ್. ಇವಾಗ ಇದನ್ನ ಬಂದು ವಿಲ್ ಚೆಕ್ ಇನ್ ಅವರ್ ಕರೆಂಟ್ ಟೈಮ್ ಫ್ರೇಮ್ ಹೌ ಇಟ್ ವರ್ಕ್ಸ್. ಇವಾಗ ನೋಡಿದ್ರೆ ಇದು ಬಂದು
2000 ಇದು ಕರೆಂಟ್ ಮಾರ್ಕೆಟ್ ವರೆಗೂ ಬಂದಾಯ್ತು. ನೋವೆಲ್ ಚೇಂಜ್ ಟು ಕ್ಯಾಂಡಲ್ ಸ್ಟಿಕ್ಸ್. ಸೊ ಇದನ್ನ ನೋಡಿದ್ರೆ ಈ ಲೈನ್ಸ್ ಇಲ್ಲಿ ಹಾಕಿದೀವಿ, ಈ ರೆಡ್ ಲೈನ್ಸ್ ಎಲ್ಲ ಇದೆಲ್ಲ ಒಂದು 30 ಇಯರ್ಸ್ ಮುಂಚೆ ಯೂಸ್ ಮಾಡಿರೋ ಸಪೋರ್ಟ್ ರೆಸಿಸ್ಟೆನ್ಸ್. ಆದ್ರೆ ಆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ವರ್ಕ್ ಆಗ್ತಿತ್ತು ಅಂತ ನೋಡಿದ್ರೆ 2008 ಫೈನಾನ್ಷಿಯಲ್ ಮಾರ್ಕೆಟ್ ಕ್ರೈಸಿಸ್ ಕಾಣಿಸ್ತಾ ಇದೆಯಾ? ಆ ಕ್ರೈಸಿಸ್ ಎಂಡ್ ಬಂದು ಎಲ್ಲಿ ಮುಗ್ದಿದೆ ಅಂದ್ರೆ ಎಕ್ಸಾಕ್ಟ್ಲಿ ನಿಯರ್ ದಿ ಸಪೋರ್ಟ್. ಈ ಸಪೋರ್ಟ್ ಅಲ್ಲಿ ಎಲ್ಲೋ ಒಂದು ಸಪೋರ್ಟ್ ಆಲ್ಮೋಸ್ಟ್ 2000 ಅಲ್ಲಿ ಬಂದಿದ್ದ ಸಪೋರ್ಟ್ 2008 ಅಲ್ಲೂ ಇಟ್ ವಾಸ್ ಆಕ್ಟಿಂಗ್ ಆಸ್ ಅ ಸಪೋರ್ಟ್. ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿತ್ತು. ನೌ ಇಟ್ ಆಕ್ಟೆಡ್ ಆಸ್ ಅ ಸಪೋರ್ಟ್. ಸೊ ಈ ಸೇಮ್ ಸಿನಾರಿಯೋ 2014 ಅಲ್ಲಿ ಮತ್ತೆ ಕ್ರೂಡ್ ಆಯಿಲ್ ಓವರ್ ಆಲ್ ದ ಮಾರ್ಕೆಟ್ ಸ್ಟಾರ್ಟೆಡ್ ಟು ಫಾಲ್. ಕಾಣಿಸ್ತಾ ಇದೆಯಾ? ಆ ಫಾಲ್ ಆದ್ಮೇಲೆ ಮಾರ್ಕೆಟ್ ಎಲ್ಲಿ ಹೋಗಿ ಸ್ಟಾಪ್ ಆಗಿದೆ ಅಂದ್ರೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ನೋಡಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಎಲ್ಲಿ ಹೋಗಿ ಸ್ಟಾಪ್ ಆಗಿದೆ. ಲೆಟ್ ಮಿ ಝೂಮ್ ಇನ್ ಅಂಡ್ ಶೋ ಯು. 26.31 ದಟ್ ಇಸ್ ಯುವರ್ ಓವರ್ ಆಲ್ ಸಪೋರ್ಟ್. ಯಾವ ವರ್ಷ ಬಂದಿದ್ದ ಸಪೋರ್ಟ್ ಅದು? ಐ ಥಿಂಕ್ ಇಟ್ ವಾಸ್ ಆಲ್ಮೋಸ್ಟ್ 26.31. 1985 ಅಲ್ಲಿ ಬಂದಿದ್ದ ಒಂದು ಸಪೋರ್ಟ್ ನಿಮಗೆ ಯಾವ ವರ್ಷ ನಿಮಗೆ ಯೂಸ್ ಆಗಿದೆ? 2016. ದಟ್ ಈಸ್ ಆಲ್ಮೋಸ್ಟ್ 30 ಇಯರ್ಸ್. 30 ರೈಟ್? ಸೊ ಆಲ್ಮೋಸ್ಟ್ 35 ಇಯರ್ಸ್ ಆದ್ಮೇಲೆ ಮಾರ್ಕೆಟ್ ಎಲ್ಲಿ ಬಂದು ಸಪೋರ್ಟ್ ತಗೊಂಡಿದೆ? ಸೇಮ್ ಲೆವೆಲ್ ಆಫ್ ಸಪೋರ್ಟ್. ನೋಡಕ್ ಆಶ್ಚರ್ಯವಾಗಿರ್ಬೋದು, ಬಟ್ ದಿಸ್ ಈಸ್ ದಿ ಫ್ಯಾಕ್ಟ್, ದಿಸ್ ಈಸ್ ದಿ ಟ್ರೂತ್ ಆಫ್ ಇಟ್. ಮಾರ್ಕೆಟ್ ಎಕ್ಸಾಕ್ಟ್ ಆಗಿ 30 ವರ್ಷ ಆದ್ಮೇಲೆ ಯಾಕೆ ಅದೇ 26-31 ಪೈಸಾ ಸೆಂಟ್ ಅಲ್ಲಿ ಮೇಲ್ ಹೋಗಿದೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ವೈ ಡಸ್ ಇಟ್ ಗೋ ಅಪ್? ದ ಥಿಂಗ್ ಇಸ್, ಇಟ್ ಇಸ್ ಆಲ್ ಅಬೌಟ್ ಹ್ಯೂಮನ್ ಎಮೋಷನ್ಸ್. ನಾವೇನು ಅನ್ಕೊಂತೀವಿ ಅಂದ್ರೆ, ಓಕೆ ನಮ್ಗೊಂದು 80 ವರ್ಷಕ್ಕೆ ಮುಂಚೆ ಟ್ರೇಡ್ ಮಾಡಿರೋರು ಅಂದ್ರೆ ದೇ ಆರ್ ಆಲ್ ಗ್ರೇಟೆಸ್ಟ್ ಟ್ರೇಡರ್ಸ್ ಇನ್ ದಿ ಮಾರ್ಕೆಟ್. ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಏನಂದ್ರೆ ನಾವೊಂದು 60-80 ಇಯರ್ಸ್ ಮುಂಚೆ ನೋಡಿದ್ರೆ ದೊಡ್ಡ ಟ್ರೇಡರ್ಸ್ ಅಂತ ಯಾರು ಹೇಳ್ತೀವಿ ತಕ್ಷಣ ನಮಗೆ ದೊಡ್ಡ ಟ್ರೇಡರ್ಸ್ ಆ ಟೈಮಲ್ಲಿ ಇರೋರು. ವಿ ಆರ್ ಥಿಂಕಿಂಗ್ ಅಬೌಟ್ ಜೆಸ್ಸಿ ಲಿವರ್ಮೋರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ರೇಡರ್ 1920s ಅಲ್ಲಿ. ಜೆಸ್ಸಿ ಲಿವರ್ ತರ ಒಂದು ದೊಡ್ಡ ಟ್ರೇಡರ್, ರಿಚರ್ಡ್ ವಿಕಾಫ್ ಆಗಿರ್ಬೋದು, ವಿಲಿಯಂ ಡೆಲ್ಬರ್ಟ್ ಗಾನ್ ಆಗಿರ್ಬೋದು, ಈ ತರ ತುಂಬಾ ದೊಡ್ಡ ಟ್ರೇಡರ್ಸ್ ಇದ್ರು. ಸೊ ನಾವು ತಗೊಂಡಿದ ತಕ್ಷಣ ಮೈಂಡ್ ಸೆಟ್ ಏನು ಅಂದ್ರೆ ಅವ್ರನ್ನ ನೋಡ್ತೀವಿ, ಅದ್ರ ಬದಲು ಇರೋ ರಿಟೇಲ್ ಟ್ರೇಡರ್ಸ್ ನ ಬಿಟ್ಬಿಡ್ತೀವಿ. ಯಾಕಂದ್ರೆ ನಾವು ಯಾವಾಗ್ಲೂ ಒಂದು ದೊಡ್ಡ ವಸ್ತುನ ಮಾತ್ರ ನೋಡ್ತೀವಿ, ಚಿಕ್ಕ ವಿಷಯಗಳು, ಚಿಕ್ಕ ಡೀಟೇಲ್ಸ್ ನ ಮಿಸ್ ಮಾಡ್ಬಿಡ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಇಸ್, ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಗ್ರೇಟೆಸ್ಟ್ ಟ್ರೇಡರ್ ಆರ್ ಇನ್ವೆಸ್ಟರ್ ಅಂದ್ರೆ ಯಾರನ್ನ ಹೇಳ್ತೀವಿ? ಸೊ ಎವ್ರಿಬಡಿ, ಇಟ್ಸ್ ಆಬ್ವಿಯಸ್, ಇಟ್ಸ್ ವಾರೆನ್ ಬಫೆಟ್. ಎವ್ರಿಬಡಿ ಸೇಸ್ ಇಟ್ ವಿಲ್ ಬಿ ವಾರೆನ್ ಬಫೆಟ್. ಎಲ್ಲರೂ ವಾರೆನ್ ಬಫೆಟ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟರ್ ಅಂತ ಹೇಳ್ತೀವಿ. ಇವತ್ತಿಂದ ಒಂದು 100 ವರ್ಷ ಮುಂದೆ ಹೋಗಿ, 100 ವರ್ಷ ಮುಂದೆ ಹೋದ್ಮೇಲೆ ಅವತ್ತು ನೋಡೋರು 100 ವರ್ಷ ಮೇಲೆ ಯಾರು ಗ್ರೇಟೆಸ್ಟ್ ಟ್ರೇಡರ್ ಅಂತ ಯಾರನ್ನ ಹೇಳ್ತಾರೆ? ವಾರೆನ್ ಬಫೆಟ್. ಅವಾಗ ಏನ್ ಹೇಳ್ತಾರೆ ಅಂದ್ರೆ 2000 ಅಲ್ಲಿ ಟ್ರೇಡ್ ಮಾಡಿರೋ ಎಲ್ಲರೂ 2010, 2020 ಅಲ್ಲಿ ಟ್ರೇಡ್ ಮಾಡೋರೆಲ್ಲ ದೊಡ್ಡ ಟ್ರೇಡರ್ಸ್. ಆ ಟೈಮಲ್ಲಿ ಇರೋರು ವಾರೆನ್ ಬಫೆಟ್ ಎಲ್ಲ ನೋಡಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರೆಲ್ಲ ದೊಡ್ಡ ಟ್ರೇಡರ್ಸ್, ಆ ತರ ನಾವು ಟ್ರೇಡ್ ಮಾಡ್ಬೇಕು ಅನ್ಕೊಂಡು ಅವತ್ತಿನ ದಿವಸ ರಿಟೇಲ್ ಟ್ರೇಡರ್ ಟ್ರೇಡ್ ಮಾಡ್ತಿರ್ತಾರೆ. ಆದ್ರೆ ನಮಗ್ ಗೊತ್ತು ನಾವೇನ್ ಮಾಡ್ತಿರೋದು ಅಂತ. ನಾವು ರೆಗ್ಯುಲರ್ ಆಗಿ ನಮ್ ರಿಟೇಲ್ ಟ್ರೇಡರ್ಸ್, ನಮ್ ಡೈಲಿ ಟ್ರೇಡರ್ಸ್ ಲಾಸ್ ಮಾಡ್ತಾ ಇರೋದು. ಯಾಕೆ ಟ್ರೇಡ್ ತೆಗಿತಾರೆ ಅಂತ ಗೊತ್ತಿಲ್ಲದೆ ದೇ ಆರ್ ಲೂಸಿಂಗ್ ಇಟ್. ಆದ್ರೆ 100 ವರ್ಷ ಆದ್ಮೇಲೆ ನೋಡೋರ್ಗೆ ಹೆಂಗ್ ಕಾಣಿಸುತ್ತೆ? ವಾರೆನ್ ಬಫೆ ಮಾತ್ರ ಕಣ್ಣಿಗೆ ಕಾಣಿಸ್ತಾರೆ, ಬಿಟ್ರೆ ಚಿಕ್ಕ ರಿಟೇಲರ್ಸ್ ಇಲ್ಲೂ ಕೂತ್ಕೊಂಡು ಲಾಸ್ ಮಾಡ್ತಾ ಇರೋ ಡೀಟೇಲ್ ನ ವಿ ವಿಲ್ ಸ್ಕಿಪ್ ಇಟ್. ಅದೇ ತರ ನಾವ್ ಇವತ್ತು ಹೇಗ್ ನೋಡ್ತೀವಿ ಅಂದ್ರೆ 100 ವರ್ಷ ಮುಂಚೆ ನೋಡಿದ್ರೆ ಮೊದ್ಲು ತಗೊಂಡ್ರೆ ಜೆಸ್ಸಿ ಲಿವರ್ಮೋರ್, ಓಕೆ ದೊಡ್ಡ ಟ್ರೇಡರ್, ಆ ಕಾಲದಲ್ಲಿ ಇರೋರೆಲ್ಲ ದೇ ಆರ್ ಆಲ್ ಬಿಗ್ ಟ್ರೇಡರ್ಸ್ ಅಂತ ಫಿಕ್ಸ್ ಆಗ್ತೀವಿ. ಅದು ಬಿಟ್ರೆ ವಿ ಆರ್ ಲೀವಿಂಗ್ ದ ಪಾಯಿಂಟ್. ಅಲ್ಲೂ ರಿಟೇಲ್ ಟ್ರೇಡರ್ಸ್ ಇದ್ರು, ಆ ಟೈಮ್ ಲೈನ್ ಅಲ್ಲೂ ಪೀಪಲ್ ವರ್ ಲೂಸಿಂಗ್ ಮನಿ. ಯಾಕೆ ಈ $26 ಅವತ್ತು ತಗೊಂಡಿರೋ ಸಪೋರ್ಟ್ ಮತ್ತೆ 2014 30 ವರ್ಷ ಬಿಟ್ಟು ಇದೇ ಸಪೋರ್ಟ್ ಇದೆ ಅಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹ್ಯೂಮನ್ ಎಮೋಷನ್ಸ್. ಫಸ್ಟ್ ಆಫ್ ಆಲ್ ಬೇರ್ ದಟ್ ಇನ್ ಮೈಂಡ್. ಒಂದು ಪಾಯಿಂಟ್ ಮಾತ್ರ ನೋಟ್ ಮಾಡ್ಕೊಳ್ಳಿ. ದೇರ್ ಇಸ್ ಅ ಕೋಟ್, ಏನಂದ್ರೆ ಟೈಮ್ ಚೇಂಜಸ್ ಬಟ್ ಪೀಪಲ್ ನೆವರ್ ಚೇಂಜ್. ಅದಕ್ಕೆ ಮೀನಿಂಗ್ ಏನಂದ್ರೆ ಕಾಲ ಮಾತ್ರ ಚೇಂಜ್ ಆಗತ್ತೆ, ಅದ್ ಬಿಟ್ರೆ ಜನರು ಯಾವತ್ತೂ ಚೇಂಜ್ ಆಗಲ್ಲ. ಅದು ಈ ಟ್ರೇಡಿಂಗ್ ವರ್ಲ್ಡ್ ಅಲ್ಲಿ ಖಂಡಿತ ಯಾರು ಚೇಂಜ್ ಆಗಲ್ಲ. ಹೇಗಂದ್ರೆ 80 ವರ್ಷ 100 ವರ್ಷ ಮುಂಚೆ ಟ್ರೇಡ್ ತಗೊಂಡ್ರು ಅಂದ್ರೆ ಅವರು ನಮ್ ತರ ಇಂಟ್ಯೂಷನ್ ಹೇಗೆ ನಾವೊಂದೇನೋ ನಂಬ್ಕೊಂಡು ತೆಗೆದ್ವೋ ಅದೇ ತರ 80 ಇಯರ್ಸ್ ಮುಂಚೆನೂ ಒಂದು ರಿಟೇಲ್ ಟ್ರೇಡರ್ ಅದೇ ತರ ತಗೊಂಡಿರ್ತಾರೆ. ಅವ್ರ ಇಂಟ್ಯೂಷನ್ ಏನ್ ಹೇಳಿರತ್ತೋ ಬೈ ಮಾಡಿರ್ತಾರೆ. ಸೊ ಅವತ್ತಿರೋ ಒಂದು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲಿ ಮೇಜರ್ ಲೋಸ್ ಮೇಜರ್ ಹೈಸ್ ತಗೊಂಡ್ರೋ ಅದೇ ತರ ಎಲ್ಲಾ ಕಾಲಕ್ಕೂ ಮೇಜರ್ ಪ್ಲೇಯರ್ಸ್ ಎಲ್ಲಾರು ಕರೆಕ್ಟ್ ಆಗಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರೈಸಸ್ ತಗೊಂತಾ ಇದ್ದಾರೆ. ನಾವೇ ಏನ್ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಹೋಗಿ ಎಲ್ಲ ಕಳ್ಕೊಂತಾ ಇದೀವಿ. ಸೊ ವಿ ನೀಡ್ ಟು ನೋ ವೈ ಸಪೋರ್ಟ್ ರೆಸಿಸ್ಟೆನ್ಸ್ ಇಸ್ ಫಾರ್ಮ್ಡ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಯಾಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಗ್ತಾ ಇದೆ ಅಂತ? ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ಸ್ ಬಿಕಾಸ್ ಆಫ್ ಹ್ಯೂಮನ್ ಎಮೋಷನ್ಸ್. ಆ ಹ್ಯೂಮನ್ ಎಮೋಷನ್ಸ್ ಮೇಜರ್ ಆಗಿ ಮೂವ್ ಆಗೋದಕ್ಕೆ ರೀಸನ್ ಏನು ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್. ಅವರ ಟ್ರೇಡಿಂಗ್ ಸೆಟಪ್ಸ್
ಪಕ್ಕ ಇರೋದ್ರಿಂದ ಮಾರ್ಕೆಟ್ ದೊಡ್ಡ ಲೆವೆಲ್ಗೆ ಬೂಮ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ರಿಟೇಲ್ ಟ್ರೇಡರ್ಸ್. ಆವಾಗಲೇ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಹಾಗೆ ಮೇಲಿಂದ ಸಪ್ಲೈ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಐ ಶೋ ಯು ಸಮ್ ಮೋರ್ ಎಕ್ಸಾಂಪಲ್ಸ್. ಇವಾಗ ಸಮ್ ಅದರ್ ಎಕ್ಸಾಂಪಲ್ಸ್. ಇವಾಗ ನೋಡಿದ್ರೆ ಬ್ಯಾಂಕ್ ಆಫ್ ಬರೋಡಾ ಇದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ನೋಡೋಣ. ಸೊ ಇದು ನೋಡಿದ್ರೆ ನಾರ್ಮಲ್ ಚಾರ್ಟ್ ತರ ಕಾಣಿಸುತ್ತೆ. ದಿಸ್ ಇಸ್ ಅ ನಾರ್ಮಲ್ ಚಾರ್ಟ್. ಈ ನಾರ್ಮಲ್ ಚಾರ್ಟ್ ಅಲ್ಲಿ ನೋಡಿದ್ರೆ ಇವಾಗ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಪ್ಲಾಟ್ ಮಾಡಿದ್ರೆ 2008 ಅಲ್ಲಿ ಮಾರ್ಕೆಟ್ ಒಂದು ಪೀಕ್ ಹೋಯ್ತು, ಕರೆಕ್ಟಾ? 2008 ಮಾರ್ಕೆಟ್ ಹ್ಯಾಸ್ ಗಾನ್ ಟು ಅ ಹೈ. ಸೊ 2008 ಅಲ್ಲಿ ಏನಾಗಿದೆ, ದಿಸ್ ವಾಸ್ ಆಕ್ಟಿಂಗ್ ಆಸ್ ಅ ರೆಸಿಸ್ಟೆನ್ಸ್. ಕಾಣಿಸ್ತಾ ಇದೆಯಾ? 2008 ಅಲ್ಲಿ ಮಾರ್ಕೆಟ್ ವಾಸ್ ಆಕ್ಟಿಂಗ್ ಆಸ್ ಅ ರೆಸಿಸ್ಟೆನ್ಸ್. ಅವಾಗ ಆ ಜಾಗದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇಲ್ಲ ಮೇಜರ್ ಪ್ಲೇಯರ್ ಎಲ್ಲ ಏನ್ ಅನ್ಕೊಂಡ್ರು, 2008 ಹೈ ಬಂದು ಈ ಲೆವೆಲ್ ಅಂತ ದೇ ಫಿಕ್ಸ್ಡ್ ಇಟ್. ಅದಕ್ಕೆ ಅವ್ರು ಏನ್ ಮಾಡಕ್ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಟು ಸೆಲ್ ದಿ ಮಾರ್ಕೆಟ್. ಫೈನಾನ್ಷಿಯಲ್ ಕ್ರೈಸಿಸ್ ಆವಾಗ ಮಾರ್ಕೆಟ್ ಏನ್ ಮಾಡಿದ್ರು, ಸೆಲ್ ಮಾಡಿದಕ್ಕೆ ಮಾರ್ಕೆಟ್ ಅಗೇನ್ ಇಟ್ ಕೇಮ್ ಡೌನ್. ಕೆಳಗೆ ಎಲ್ಲಿ ಬಂದಿದೆ ಅಂತ ಕಾಣಿಸ್ತಿದ್ಯಾ? ಅಗೇನ್ ಇಟ್ ಕೇಮ್ ಟು ಅ ಸಪೋರ್ಟ್. ಎಲ್ಲಿಂದ ಮಾರ್ಕೆಟ್ ಏರ್ತೋ ಮತ್ತೆ ಮೇಜರ್ ಪ್ಲೇಯರ್ಸ್ ಎಲ್ಲಿ ಬೈ ಮಾಡಿದ್ದಾರೆ, ಅಗೇನ್ ಇಟ್ ಕೇಮ್ ಟು ದಿ ಸೇಮ್ ಲೆವೆಲ್ ಆಫ್ ಸಪೋರ್ಟ್. ಅವಾಗ ಒಂದು ಮೇಜರ್ ಲೆವೆಲ್ ಯಾವುದು, ಈ ಲೆವೆಲ್ ಮಾರ್ಕೆಟ್ ಏನ್ ಮಾಡಿದೆ, ಇಟ್ ಹಸ್ ಟೇಕನ್ ಅ ಮೇಜರ್ ಸಪೋರ್ಟ್. ಅಲ್ಲಿಂದ ಮತ್ತೆ ಏನಾಗಿದೆ, ಮತ್ತೆ ಈ ಲೋಲ್ ತಗೊಂಡಿರೋರು ದೇಲ್ ಗೋ ಅಪ್. ಈ ಜಾಗದಲ್ಲಿ ತಗೊಂಡು ಮಾರ್ಕೆಟ್ ಹ್ಯಾಸ್ ರೀಚ್ ದಿಸ್ ಹೈ. ಕಾಣಿಸ್ತಿದ್ಯಾ? ಸೊ ಎವ್ರಿಥಿಂಗ್ ಫಾರ್ಮ್ಸ್ ಬಿಕಾಸ್ ಆಫ್ ಮೇಜರ್ ಪ್ಲೇಯರ್ಸ್ ಅಂಡ್ ದಿ ಎಮೋಷನ್ಸ್ ಆಫ್ ದಿ ಪೀಪಲ್. ಇದ್ರಲ್ಲಿ ಇನ್ನೊಂದು ಏನ್ ತೋರಿಸ್ಬೇಕು ಅಂದ್ರೆ ನಿಮ್ಗೆ, ಇದು 2008 ಬಂದಿದ್ದು, ಸರಿ 7 ಅಲ್ಲಿ. ಇದು 2013 ಕರೆಕ್ಟಾಗಿ ಮಾರ್ಕೆಟ್ ಎಲ್ಲಿ ಬಂದು ಸಪೋರ್ಟ್ ತಗೊಂಡಿದೆ, ಕಾಣಿಸ್ತಿದ್ಯಾ? 2007 ಅಲ್ಲಿ ಎಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತೋ, ಪೀಪಲ್ ಸ್ಟಾರ್ಟೆಡ್ ಟು ಥಿಂಕ್ ದಿಸ್ ಇಸ್ ಲೋ ಪ್ರೈಸ್. ಯಾರೊಬ್ರು ಇಲ್ಲಿ ಬಂದು ಇದು ಹೈ ಪ್ರೈಸ್ ಅಂತ ಅನ್ಕೊಂಡು ಮಾರಕ್ ಶುರು ಮಾಡಿದ್ರು, ಅದೇ ತರ ಪೀಪಲ್ ಸ್ಟಾರ್ಟೆಡ್ ಟು ಪೇ 93 rupees ವಾಸ್ ಲೋ ಪ್ರೈಸ್ ಟು ಬೈ ದಿ ಸ್ಟಾಕ್ ಆಫ್ ಬ್ಯಾಂಕ್ ಆಫ್ ಬರೋಡಾ. ಅದಕ್ಕೆ ಈ ಜಾಗದಲ್ಲಿ ಏನ್ ಮಾಡಕ್ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಟು ಬೈ ದಿ ಸ್ಟಾಕ್. ಸರಿ, ಇದು ಓಕೆ. ಇದೊಂದು 7-8. ಇವಾಗ ನಾವು ಕರೆಂಟ್ ಮಾರ್ಕೆಟ್ ನೋಡೋಣ. ಕರೆಂಟ್ ಮಾರ್ಕೆಟ್ ಇವಾಗ ಎಕ್ಸಾಕ್ಟ್ಲಿ ಇಟ್ ಇಸ್ ಇನ್ ದ ಸೇಮ್ ಲೆವೆಲ್ ಆಫ್ ಸಪೋರ್ಟ್. 2018 ಅಲ್ಲಿ ಎಲ್ಲಿ ಬಂದಿದೆ ಮಾರ್ಕೆಟ್, ಇಸ್ ದೂರದಲ್ಲಿ ಎಲ್ಲಿ ಬೇಕಾದ್ರೆ ತಿರುಗಿರ್ಬೋದು. ಯಾಕೆ ಇಲ್ಲಿ ಬಂದು ತಿರುಗ್ತೋ? ದ ರೀಸನ್ ಇಸ್ ಮೇಜರ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಗೆ ಯಾವ ಪ್ಲೇಯರ್ ಲೆವೆಲ್ ಇದು, 2007 ಅಲ್ಲಿ ತಗೊಂಡಿರೋ ರೆಸಿಸ್ಟೆನ್ಸ್, 2013 ಅಲ್ಲಿ ತಗೊಂಡಿರೋ ಸಪೋರ್ಟ್, ಮತ್ತೆ 2018 ಅಲ್ಲಿ ರೆಸಿಸ್ಟೆನ್ಸ್ ಇದೆ. ಯಾಕೆ ತಗೊಂಡಿದ್ದಾರೆ? ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಅಂಡ್ ರಿಟೇಲ್ ಟ್ರೇಡರ್ಸ್, ಮೇಜರ್ ಪ್ಲೇಯರ್ಸ್ ಏನ್ ಮಾಡಿದ್ದಾರೆ, ದೇ ಥಾಟ್ ದಿಸ್ ಇಸ್ ಲೋ ಪ್ರೈಸ್ ಅಂಡ್ ಇಟ್ ಇಸ್ ಅ ಗುಡ್ ಪ್ರೈಸ್ ಟು ಬೈ ದಿ ಮಾರ್ಕೆಟ್. ಸೊ ದಿಸ್ ಇಸ್ ವೈ ಇಟ್ ಹಸ್ ಟೇಕನ್ ಅ ಸಪೋರ್ಟ್. ಆಲ್ ರೈಟ್. ಸೊ ಅದು ನೆಕ್ಸ್ಟ್ ನೋಡಿದ್ರೆ, ಇದನ್ನ ನೋಡಿ, ಇಂಡಿಯಾ ಬುಲ್ಸ್ ಹೌಸಿಂಗ್. ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಮಾರ್ಕೆಟ್ ಅಲ್ಲಿ ದೇ ವಾಸ್ ಅ ಬಿಗ್ ಕ್ರಾಶ್. ದಿಢೀರ್ ಅಂತ ಮಾರ್ಕೆಟ್ ಬಿದೋಯ್ತು. ಇದನ್ನ ಏನ್ ನಾವು ಪ್ರೆಡಿಕ್ಟ್ ಮಾಡಕ್ಕಾಗತ್ತೆ ಅಂದ್ರೆ, ಡೆಫಿನೆಟ್ಲಿ ವಿ ಕುಡ್ ಹ್ಯಾವ್ ಪ್ರೆಡಿಕ್ಟೆಡ್ ಇಟ್. ಸಿ, ಐ ವಿಲ್ ಶೋ ಯು. ಇವಾಗ ಮಾರ್ಕೆಟ್ ನೋಡಿದ್ರೆ ಯಾವ್ದು ಹೈ, ಇದೇ ಹೈ. ಮಾರ್ಕೆಟ್ಸ್ ಪ್ರೀವಿಯಸ್ ಲೆವೆಲ್ ಆಫ್ ಹೈ. ಕರೆಕ್ಟ್ ಆಗಿ ಹೈ ತೆಗೆದು ಮಾರ್ಕೆಟ್ ಮತ್ತೆ ಏನಾಗಿದೆ, ಇಲ್ಲಿಂದ ಅದೇ ನೆಕ್ಸ್ಟ್ ಅದೇ ಲೆವೆಲ್, ಮತ್ತೆ ಅದೇ ರೆಸಿಸ್ಟೆನ್ಸ್, ಮತ್ತೆ ಸೇಮ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್. ಅವಾಗ ಒಂದೊಂದ್ ಸಲಾನು ಈ ಜಾಗಕ್ಕೆ ಬರುವಾಗೆಲ್ಲ ಮೇಜರ್ ಪ್ಲೇಯರ್ಸ್ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಸ್ಟಾರ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ದೇರ್ ಪ್ರಾಡಕ್ಟ್ಸ್. ಇವಾಗ ಈ ಜಾಗದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಮೋಸ್ಟ್ ಆಫ್ ದ ಟ್ರೇಡರ್ಸ್ ಎಲ್ಲಾರು ದೇ ಸ್ಟಾರ್ಟೆಡ್ ಟು ಡಿಸ್ಟ್ರಿಬ್ಯೂಟ್. ಸಿ, ಈ ನ್ಯೂಸ್ ಬರಕ್ ಮುಂಚೆನೆ ಮೋಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಏನ್ ಮಾಡ್ಬಿಟ್ರು, ಈ ಜಾಗದಲ್ಲೇ ದೇ ಆರ್ ಸ್ಟಾರ್ಟೆಡ್ ಟು ಸೆಲ್ ಆಫ್ ದೇರ್ ಪ್ರಾಡಕ್ಟ್ಸ್. ಈ ಒಂದು ಝೋನ್ ಇದೆ, ಕಾಣಿಸ್ತಿದ್ಯಾ? ಈ ಒಂದು ಝೋನ್ ಒಳಗೆ ಏನಾಗ್ತಿದೆ ಅಂದ್ರೆ, ಮೋಸ್ಟ್ ಆಫ್ ದಿ ಮೆಜಾರಿಟಿ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ದೇ ವುಡ್ ಹ್ಯಾವ್ ಸೋಲ್ಡ್ ದೇರ್ ಪ್ರಾಡಕ್ಟ್ಸ್. ಆ ಜಾಗದಲ್ಲಿ ಎಲ್ಲ ಸೇಲ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಅಲ್ಲೇ ನಮ್ಮ ರಿಟೇಲ್ ಟ್ರೇಡರ್ಸ್ ಏನ್ ಮಾಡಿರ್ತಾರೆ, ಏನು ಗೊತ್ತಿಲ್ಲದೆ ಒಳಗೆ ಹೋಗಿ ದೇ ವಿಲ್ ಟ್ರೈ ಟು ಬೈ. ಸೊ ವಿ ಹ್ಯಾವ್ ಟು ನೋ ವೇರ್ ಇಸ್ ದಿ ಮೇಜರ್ ಲೆವೆಲ್ ಆಫ್ ಪ್ಲೇಯರ್ಸ್ ಪ್ಲೇಯಿಂಗ್. ಅದೇ ತರ ಇಂಡಿಯಾ ಬುಲ್ ಹೌಸಿಂಗ್ ತರಾನೇ DHFL ರೀಸೆಂಟ್ ಆಗಿ ನೋಡಿದ್ರೆ, DHFL ಏನಾಯ್ತು, ಓವರ್ ಆಲ್ ಆಗಿ ಮಾರ್ಕೆಟ್ ಇಟ್ ಸ್ಟಾರ್ಟೆಡ್ ಟು ಫಾಲ್. ಇದು ಒಂದೇ ಸ್ಟ್ರೋಕ್ ಅಲ್ಲಿ ಮಾರ್ಕೆಟ್ ಕೇಮ್ ಡೌನ್. ಆದ್ರೆ ಅದಕ್ಕೆ ಮುಂಚೆ ಆಸ್ ಅ ಟೆಕ್ನಿಕಲ್ ಟ್ರೇಡರ್ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಗಿದ್ದು ಹೇಗೆ ಅಂತ ಗೊತ್ತಿತ್ತು ಅಂದ್ರೆ, ಇದು ನೋಡಿ. ಸಿ, ದಿಸ್ ವಾಸ್ ಯುವರ್ ಹೈ, ಕರೆಕ್ಟಾ? ಮೇಜರ್ ಹೈ. ಇವಾಗ ಈ ಮೇಜರ್ ಹೈ ಇಂದ ಮಾರ್ಕೆಟ್ ಏನಾಯ್ತು, ಇಟ್ ವಾಸ್ ಟ್ರೇಡಿಂಗ್ ನಿಯರ್ ದಿ ರೆಸಿಸ್ಟೆನ್ಸ್. ಅದೇ ತರ ನನ್ನ ಶೋಸ್, ನನ್ನ ಬೇರೆ ಟಿವಿ ಶೋಸ್ ಎಲ್ಲ ನೀವು ರೆಗ್ಯುಲರ್ ನೋಡ್ತಾ ಇದ್ರೆ ನನಗೆ ಗೊತ್ತಾಗತ್ತೆ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಒಂದು ಹಿಂಟ್ ಹೇಳಿರ್ತೀನಿ ನಾನು. ಏನಂದ್ರೆ, ಮೇಜರ್ ಪ್ಲೇಯರ್ಸ್
ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆಲ್ ಟೈಮ್ ಹೈ ಅಲ್ಲೂ ಆಲ್ ಟೈಮ್ ಲೋ ಅಲ್ಲೂ ಮಿನಿಮಮ್ 5 to 7% ದೇ ಹಿಟ್ ಯುವರ್ ಸ್ಟಾಪ್ ಲಾಸ್. ಯಾಕಂದ್ರೆ ಮಾರ್ಕೆಟ್ ನ ಜಾಸ್ತಿ ಮಾಡೋ ತರ ಏರಿಸ್ತಾರೆ, ಆಮೇಲೆ ಕೆಳಗಿಳಿಯೋ ತರ ಇಳಿಸ್ತಾರೆ. ಹೈ ಅಲ್ಲಿ ಲೋ ಅಲ್ಲಿ ನೀವು ಹೈ ಮಾಡುವಾಗ ಲೋ ಹೋಗುವಾಗ ರಿಟೇಲ್ ಟ್ರೇಡರ್ಸ್ ಒಳಗೆ ಬರ್ತಾರೆ, ಅವ್ರ ಪೊಸಿಷನ್ಸ್ ನ ಕ್ಲೋಸ್ ಮಾಡಕ್ಕೆ ನಿಮ್ಮನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ಯಾಕೆ ಅಂತ ನಿಮ್ಗೆ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಸೀಕ್ರೆಟ್ಸ್ ಅಲ್ಲಿ ಹೇಳಿದ್ದೀನಿ ನಾನು. ಸೊ ಈ ಜಾಗದಲ್ಲಿ ನೋಡಿದ್ರೆ DHFL ಏನಾಗಿದೆ, ಲಾಸ್ಟ್ ಟೈಮ್ ಅದರ ಹೈಯೆಸ್ಟ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ 643. ಅಲ್ಲಿಂದ ಮಾರ್ಕೆಟ್ ಎಷ್ಟು ದೂರ ಏರಿದೆ ಅಂತ ನೋಡಿದ್ರ ಎಕ್ಸಾಕ್ಟ್ಲಿ 7%. ಎಷ್ಟು ಮಾರ್ಕೆಟ್ ಎಷ್ಟು ಏರಿಸಿದ್ದಾರೆ, ದೇ ಹ್ಯಾವ್ ಟೇಕನ್ 7%. ಇವಾಗ ಈ 7% ಏರಿಸಿದ ತಕ್ಷಣ ಎಲ್ಲಾ ರಿಟೇಲ್ ಟ್ರೇಡರ್ ಏನ್ ಮಾಡಿರ್ತಾರೆ, ದೇ ವುಡ್ ಹ್ಯಾವ್ ಗಾನ್ ಫಾರ್ ಅ ಬೈ. ಈ ಜಾಗದಲ್ಲಿ ರಿಟೇಲ್ ಟ್ರೇಡರ್ಸ್ ಬೈ ಮಾಡಿದ ತಕ್ಷಣ ಐ ಶೋ ಯು. ಸೊ ರಿಟೇಲ್ ಟ್ರೇಡರ್ಸ್ ಬೈಯಿಂಗ್ ಏರಿಯಾ, ವೆರಾಸ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನ್ ಮಾಡಾಯ್ತು, ಇನ್ಸ್ಟಿಟ್ಯೂಷನ್ ಏನ್ ಮಾಡಿದ್ರು, ಅವರು ಇದರೆಲ್ಲದನ್ನು ಈ ಸ್ವಲ್ಪ ದಿನದಲ್ಲಿ ಎಲ್ಲಾ ಪೊಸಿಷನ್ ಕೆಳಗೆ ಕ್ಲೋಸ್ ಮಾಡಾಯ್ತು. ಕ್ಲೋಸ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಇದು ಎಲ್ಲದನ್ನು ನಮ್ಮನ್ನ ತಗೊಳ್ಳೋ ತರ ಮಾಡಿ ಇವಾಗ ಮಾರ್ಕೆಟ್ ಏನಾಯ್ತು, ಇಟ್ ಸ್ಟಾರ್ಟೆಡ್ ಟು ಫಾಲ್. ಯಾವಾಗ್ಲೂ ಒಂದ್ ಮಾತ್ರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬಿಫೋರ್ ಎನಿ ಕೈಂಡ್ ಆಫ್ ಥಿಂಗ್ ದಟ್ ಹ್ಯಾಪನ್ಸ್ ಇನ್ ದಿ ಮಾರ್ಕೆಟ್ ಗಿವ್ಸ್ ಯು ಅ ಸ್ಟ್ರಕ್ಚರ್. ಮಾರ್ಕೆಟ್ ಯಾವಾಗ್ಲೂ ಎಲ್ಲ ತೋರಿಸ್ಬಿಡತ್ತೆ. ಅದಕ್ಕೆ ವಿ ಯೂಸ್ ಟೆಕ್ನಿಕಲ್ಸ್. ಏನಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅವ್ರು ಮಾಡೋದು ಆಚೆ ಖಂಡಿತ ಹೇಳಲ್ಲ. ಸೊ ಫಸ್ಟ್ ಥಿಂಗ್, ಅವರು ಬೈ ಮಾಡಿದ್ರು ಸೆಲ್ ಮಾಡಿದ್ರು, ಒಂದು ವಿಷಯ ಮಾತ್ರ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಅವ್ರು ಎಲ್ಲಿ ಬೇಕಾದ್ರೆ ಮುಚ್ಚಿಡ್ಬೋದು, ಆದ್ರೆ ಚಾರ್ಟ್ ಅಲ್ಲಿ ಮುಚ್ಚಿಡಕ್ಕಾಗಲ್ಲ. ಯಾಕಂದ್ರೆ ಚಾರ್ಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೈಯರ್ ಅಂಡ್ ಸೆಲ್ಲರ್. ಚಾರ್ಟ್ ಗೆ ಬೈಯರ್ ಇನ್ಸ್ಟಿಟ್ಯೂಷನ್ ರಿಟೇಲ್ ಟ್ರೇಡರ್ ಅಂತ ಗೊತ್ತಾಗಲ್ಲ. ಅದು ಗೊತ್ತಿರೋದು ಒಂದೇ ಒಂದು, ಬೈ ಮಾಡಿದ್ರೆ ಚಾರ್ಟ್ ಅಲ್ಲಿ ಮೇಲೆ ಹೋಗುತ್ತೆ, ಸೆಲ್ ಮಾಡಿದ್ರು ಚಾರ್ಟ್ ತೋರಿಸ್ಬಿಡತ್ತೆ. ಸೊ ಚಾರ್ಟ್ ಇಸ್ ಜಸ್ಟ್ ಅನ್ ಹೇಗೆ ಹೇಳೋದಂದ್ರೆ ಇಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ ಹ್ಯೂಮನ್ ಇಮೋಷನ್ಸ್. ಸೊ ಅದರಿಂದಾನೆ ವಿ ಯೂಸ್ ಟೆಕ್ನಿಕಲ್ ಅನಾಲಿಸಿಸ್ ಟು ಐಡೆಂಟಿಫೈ. ಇವಾಗ ರೀಸೆಂಟ್ ಆಗಿ ನಿಫ್ಟಿ ಕೂಡ ನೋಡಿ, I'll show you. ಇವಾಗ ನಿಫ್ಟಿ ನೋಡಿದ್ರೆ, ನನ್ನ ಹಳೆ ಶೋಸ್ ವಿಡಿಯೋಸ್ ಎಲ್ಲ ತೆಗೆದು ನೋಡಿದ್ರೆ 11,200 ಇಸ್ ಎ ಟಾರ್ಗೆಟ್ ಅಂತ ಹೇಳಿರ್ತೀನಿ. ಆದ್ರೆ 11,200 ವರ್ಗೂ ಮಾತ್ರ ಮಾರ್ಕೆಟ್ ಹೋಗಿರುತ್ತೆ. ಆದ್ರೆ ಏನಾಯ್ತು, ಇಷ್ಟು ದೂರ ಅವ್ರು ಏರ್ಸ್ಬಿಟ್ರು. ಇದನ್ನ ಯಾಕೆ ಏರ್ಸಿದ್ರು ಅಂತ ರೀಸನ್ ನೋಡಿದ್ರೆ, ನಾನು ಆಲ್ರೆಡಿ ಹೇಳಿದ ತರ ಇನ್ಸ್ಟಿಟ್ಯೂಷನ್ ಫ್ರಮ್ ಆಲ್ ಟೈಮ್ ಹೈ ಟು ಆಲ್ ಟೈಮ್ ಲೋ ಮಿನಿಮಮ್ 5 to 7% ದೇ ಇನ್ಕ್ರೀಸ್ ದಿ ಪ್ರೈಸಸ್. ನೋಡಿ ಇಲ್ಲಿ ನೋಡಿದ್ರೆ ಆಲ್ ಟೈಮ್ ಹೈ ಎಕ್ಸಾಕ್ಟ್ ಆಗಿ ಎಷ್ಟು ಪರ್ಸೆಂಟ್ ಏರ್ಸಿದ್ದಾರೆ ಕಾಣಿಸ್ತಿದ್ಯಾ? ಎಕ್ಸಾಕ್ಟ್ಲಿ ನಾನು ಆಲ್ರೆಡಿ ಕೊಟ್ಟಿರೋ 11,200 ಟಾರ್ಗೆಟ್, ಅದ್ರ ಮೇಲೆ ಮಾರ್ಕೆಟ್ ಹೋಗಿರ್ಲೇಬಾರ್ದು. ಆ ಪ್ರೈಸ್ ಹೋಗಿರೋ ರೀಸನ್ ಏನು ಅಂದ್ರೆ, ಇಟ್ ಇಸ್ ಇನ್ಸ್ಟಿಟ್ಯೂಷನಲ್ ಡಿಸ್ಟ್ರಿಬ್ಯೂಷನ್ ಝೋನ್ಸ್. ಕರೆಕ್ಟ್ ಆಗಿ 5% ಏರ್ಸಿದ್ದಾರೆ. ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 1 2 3 4 5 6 7 7 ತಿಂಗಳು ಮಾರ್ಕೆಟ್. ಇಟ್ ಟುಕ್ 7 months ಫಾರ್ ದ ಮಾರ್ಕೆಟ್ ಟು ಗೋ ಫ್ರಮ್ ಹಿಯರ್ ಟು ಹಿಯರ್. ಆದ್ರೆ 2 ತಿಂಗಳಲ್ಲಿ ಏನ್ ಮಾಡಿದ್ರು, ಏರ್ಸಿದ್ ಎಲ್ಲದನ್ನು ಕೆಳಗಿಳಿಸಿ ಒಂದೇ ಸತಿ ತಗೊಂಡ್ಬಂದ್ಬಿಟ್ರು. ಕಾಣಿಸ್ತಾ ಇದೆಯಾ? ಇಟ್ ಟುಕ್ 7 months ಟು ಗೋ ಅಪ್. ಒಂದು ರಿಟೇಲ್ ಟ್ರೇಡರ್ನ 7 ತಿಂಗಳಿಂದ ಏನ್ ಮಾಡಿಸಿದ್ದಾರೆ, ದೇ ಮೇಡ್ ಟು ಬೈ. ಅದನ್ನ ಏರ್ಸ್ಬಿಟ್ಟು ಕೊನೆಗೆ ಏನ್ ಮಾಡಾಯ್ತು, 2 ತಿಂಗಳಲ್ಲಿ ನೀವೆಲ್ಲ ಬೈ ಮಾಡಿದ್ಮೇಲೆ ದೇ ಸ್ಟಾರ್ಟೆಡ್ ಟು ಗಿವ್ ಯು ಎವ್ರಿಥಿಂಗ್. ಅವ್ರು ಕೆಳಗೆ ತಗೊಂಡಿದ್ದನ್ನೆಲ್ಲ ನಿಮ್ ತಲೆ ಮೇಲೆ ಅವರೆಲ್ಲ ಮೇಲ್ ಕಟ್ಟಾಯ್ತು. 5% ಮೇಲ್ ಏರ್ಸಿದ ತಕ್ಷಣ ನಮ್ಮ ಜನರು ಓಕೆ ಎಲ್ಲ ಜಾಸ್ತಿ ಆಗ್ತಿದೆ, ನಿಫ್ಟಿ ನೆಕ್ಸ್ಟ್ ಟಾರ್ಗೆಟ್ 13,000 15,000 ಎಲ್ಲ ಬೈ ಮಾಡಿದ್ರು. ನಿಮ್ ತಲೆ ಮೇಲೆ ಎಲ್ಲ ಕಟ್ಬಿಟ್ಟು ದೇಲ್ ಕಮ್ ಔಟ್. ಸೊ ಅದರಿಂದಾನೆ ವಿ ನೀಡ್ ಟು ನೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಗೆಟಿಂಗ್ ಇಟ್? ಸೊ ಇವಾಗ ಇದು ಆಲ್ರೆಡಿ ಗೊತ್ತಿರೋದು. ಓಕೆ, ಆಲ್ ಟೈಮ್ ಹೈ ಮೇಲೆ 5% ಮಿನಿಮಮ್, ಕರೆಕ್ಟ್ ಆಗಿ 5% ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ನಾನು ಶೋಲ್ ಒಂದೊಂದ್ ಸತಿನೂ ಹೇಳೋದು, ಡೋಂಟ್ ಗೋ ಫಾರ್ ಬೈ ಇನ್ ನಿಫ್ಟಿ. ಇವಾಗ ಏನ್ ಮಾಡ್ತಿದ್ರೆ ಅಂದ್ರೆ ಇಳಿಸ್ತಾ ಇದ್ದಾರೆ, ಕಾಣಿಸ್ತಿದ್ಯಾ? ಸಿ ಮಾರ್ಕೆಟ್ ಏನಾಗ್ತಾ ಇದೆ, ನಾವು ಆಲ್ರೆಡಿ ನೋಡಿದ್ವಲ್ಲ. DHFL ಸಿ ಏನಾಗಿದೆ, ಇಂಡಿಯಾ ಬುಲ್ ಹೌಸಿಂಗ್ ಎಲ್ಲ ಆ ಮಾರ್ಕೆಟ್ ಫಾಲ್ ಮುಂಚೆ ಏನಾಗಿದೆ, ಸ್ವಲ್ಪ ದಿವಸ ಇಟ್ ವಾಸ್ ಇನ್ ಸೈಡ್ ವೈಸ್ ಮಾರ್ಕೆಟ್. ಆ ಸೈಡ್ ವೈಸ್ ಮುಗಿದ ಮೇಲೆ ಏನಾಗುತ್ತೆ, ದೇ ವಿಲ್ ಬಿ ಅ ಮೇಜರ್ ಫಾಲ್. ಸೊ ಇವಾಗ ನಿಫ್ಟಿ ಸಿನಾರಿಯೋ ಏನು ಅಂತ ನೋಡಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಮೇಜರ್ ಬ್ರೇಕ್ಔಟ್ ಇನ್ ದ ಡೌನ್ ಸೈಡ್ ಅಂಡ್ ಓವರ್ ಆಲ್ ಸೆಲ್ ಟ್ರೆಂಡ್ ಅಲ್ಲೇ ನಿಫ್ಟಿ ಡೋಂಟ್ ಗೋ ಫಾರ್ ಬೈ. ಇಟ್ ಈಸ್ ಸ್ಟಿಲ್ ಇನ್ ಕ್ಲಿಯರ್ ಡೌನ್ ಟ್ರೆಂಡ್. ಇವಾಗ ಅರ್ಥ ಆಯ್ತಾ ವೈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಫಾರ್ಮ್ಸ್? ಸೊ ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಂದ್ರೆ, ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಲೈನ್ ಹಾಕೋದು. ಇಲ್ಲಿ ಶುರು ಮಾಡ್ತಾರೆ, ಹಂಗೆ ಲೈನ್ ಫುಲ್ ಆಗಿ ಲೈನ್ ಹಾಕ್ಬಿಟ್ಟು ಕೊನೆಗೆ
ಬರೀ ಲೈನ್ ಇರುತ್ತೆ, ಅದ್ರಲ್ಲಿ ಚಾರ್ಟ್ ಏನೂ ಅರ್ಥ ಆಗಲ್ಲ. ತುಂಬಾ ಜನದ ಸಮಸ್ಯೆ ಅದೇ, ಲೈನ್ ಹಾಕೋದು ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲ, ಆ ಲೈನ್ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಿರಬೇಕು. ಸೊ ಅಲ್ಟಿಮೇಟ್ಲಿ ವಿ ನೀಡ್ ಟು ನೋ ವಾಟ್ ಇಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಸ್ ಫಾರ್ಮಿಂಗ್. ಸೊ ಐ ಥಿಂಕ್ ಇವಾಗ ನಿಮ್ಗೆ ಒಂದು ಲೆವೆಲ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಯಾಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಗ್ತಿದೆ ಅಂತ. ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ಸ್ ಬಿಕಾಸ್ ಆಫ್ ಹ್ಯೂಮನ್ಸ್ ಎಮೋಷನ್ಸ್.